ಏನಾತಂಗಿ ಯವ್ವ ಹಿಂಗೆ ನಾ ಪ್ರೆಗ್ನೆಂಟ್ ಆಗೇನಂತೇಳಿ ಮಂಜು ಮಾಮಗೆ ಹೇಳಿದ್ರೆ ಸರಿ ಹೊಕ್ಕನಂತಿ. ಸರಿ ಯಾಕೆ ಹೋಗೋದಿಲ್ಲ ಲಕ್ಷ್ಮಿ, ಸರಿ ಹೊಕ್ಕಾನ. ಎಲ್ಲರಿಗೂ ಮಕ್ಕಳು ಅಂತ ಆದವು ಅಂದ್ರೆ ಅವ್ರ ಕಡೆಗೆ ಅವ್ರದ್ದು ಜೀವ ಎಳಿತೈತಿ. ಸರಿ ಹೋಗೇ ಹೊಕ್ಕಾನ, ಏನು ತಲೆ ಕೆಡ್ಸ್ಕೋಬೇಡ, ಎಲ್ಲ ಸರಿ ಹೋಗ್ತೈತಿ. ಸದ್ಯಕ್ಕೆ ಸರಿ ಹೋಗಿಲ್ಲ ಅಂದ್ರೂ ಮುಂದೆ ಒಂದಿನ ಸರಿ ಹೋಗೇ ಹೊಕ್ಕೈತಿ. ಭಾಳ ತಲೆ ಕೆಡ್ಸ್ಕೋಬೇಡ, ಮತ್ತು ಇವತ್ತಿನಾಗ ಭಾಳ ಟೆನ್ಷನ್ ಮಾಡ್ಕೋಬೇಡ. ಡಾಕ್ಟರ್ ಏನು ಹೇಳಿದ್ರ ನನ್ನ ನೆನಪೈತಿಲ್ಲ. ಹೋಗಿ ಕೈಕಾಲು ಮಾರಿ ತೊಳ್ಕೊಂಡು ಬಾ, ಊಟ ಮಾಡೋನು, ಇಕ್ಕಟ್ಟು ಇದ್ರ ಬಗ್ಗೆ ವಿಚಾರ ಮಾಡೋನು. ನಿಮ್ಮಪ್ಪ ವೀರೇಶ್ ಎಲ್ಲ ಬರಲಿ ಹೇಳೋನು, ಅವ್ರು ಏನಂತಾರ ನೋಡಿ ಇಕ್ಕಟ್ಟು ಇದ್ರ ಬಗ್ಗೆ ತೀರ್ಮಾನ ಮಾಡೋನು. ಯವ್ವ ಹೆಂಗೋ ಡೈವರ್ಸ ಕೊಡಾಕತ್ತಾನ, ಸುಳ್ಳು ಅವ್ಗೆ ಯಾಕೆ ನಾ ಬಸರಾಗೇನಂತ ಹೇಳಕ್ಕೆ ಹೋಗೋದು. ಒಂದೇಳೆ ಅವ್ನು ಹೇಳಿದ್ರು ನನಗಾಗಿಲ್ಲ ಅಂತೇಳಿ ಕೋರ್ಟ್ನಾಗ ವಾದ ಮಾಡಕತ್ರಿ, ಏನು ಮಾಡೋದು ಬೇ? ಅದೇಂಗ ಅವನು ಹುಟ್ಟಿಲ್ಲ ಅಂತ ವಾದ ಮಾಡ್ತಾನ. ಸುಮ್ಮನೆ ಈಗೆಲ್ಲ ರಗಡ್ ಕಾನೂನು ಮುಂದುವರೆದೈತಿ, ದವಾಖಾನೆ ಅದಾವು, ಅದೇನೇನೋ ಚೆಕ್ ಮಾಡಿ ಅವ್ರದ್ದು ಅಂತ ಹೇಳ್ತಾರತ್ತಲ್ಲ, ಹಂಗೆಲ್ಲ ಕೋರ್ಟ್ ಮಾಡಿಸ್ತೈತಿ. ನೀ ಏನು ತಲೆ ಕೆಡಿಸ್ಕೋಬೇಡ. ನೋಡಿ ತಂಗಿ, ನಾ ಹೇಳಕತ್ತೀನಿ, ಅವಾಗ ಈಗ ನೀ ಬಸರಾಗಿರೋ ಸುದ್ದಿ ನೀ ಏನಾರ ಮುಟ್ಟಿಸ್ಲಿಲ್ಲ ಅಂದ್ರೆ ನನಗೇನು ಹೇಳೇ ಇಲ್ರಿ, ನನಗೇನು ಗೊತ್ತೇ ಇಲ್ರಿ ಅಂತ ಹೇಳ್ತಾನ. ನೀ ಯಾಕಂದ್ರೆ ಹೇಳ್ದಂಗೆ ಮುಚ್ಚಿಟ್ಕೊತಿ. ಒಂದ್ ವೇಳೆ ನೀ ಹೇಳಿಲ್ಲ ಅಂದ್ರೆ ನಾಳೆ ಕೋರ್ಟ್ನ ನೀನ ತಪ್ಪಿಗಸ್ತಾಕಿ ಹೋಗಲ್ಲ. ಅದಕ್ಕೆ ಈಗೇನಿಟ್ಟೆ ಅವಂಗ ಹೋಗಿ ಹೇಳಿ ಬರೋನು. ಇದ್ರ ಮ್ಯಾಗ ಅವನಿಗೆ ಬಿಟ್ಟಿದ್ದು. ಸರಿ ಹೋದಾ ಸರಿ, ಸರಿ ಹೋಗ್ಲಿಲ್ಲ ಆದ್ರೂ ನಾ ಡೈವರ್ಸ ಕೊಡ್ತೀನಿ ಅಂದ್ರೆ ಕೊಟ್ಟರು ಕೊಡುವಲ್ಲಕ್ಕ. ಈಗ ಮಗನೋ ಮಗಳು ಆತಂದ್ರ ಅದ್ರಾಗ ಆಸ್ತಿ ಕೊಡಕಬೇಕಾಗ್ತೈತಿ. ಅದು ಅಲ್ದಿರ ತಿಂಗಳಿನ ಜೀವನಕ್ಕೆ ಇಷ್ಟಿಷ್ಟು ಪರಿಹಾರ ಅಂತ ಕೊಡ್ಬೇಕಾಕತಿ. ಕೊಡ್ಲಿ ಬಿಡು, ಸುಳೆ ಮಗನ್ ತಂದು ದುಡುದು ಎಲ್ಲಿಂದ ಆಸ್ತಿನಾರ ಮಾರ್ತಂದ್ ಕೊಡ್ಲಿ, ದುಡುದರ ತಂದ್ಕೊಳ್ಳಿ. ನೀ ಯಾಕೆ ಬಾತಿಲಿ ಕೆಡ್ಸ್ಕೊತಿ? ನಿನಗೂ ನಿನ್ನ ಮಕ್ಕಳನ್ನು ಸಾಕಾಕ ನಿನ್ನ ಜೀವನಕ್ಕೆ ಪರಿಹಾರ ಅಂತ ಸಿಕ್ತೈತಲ್ಲ. ಮಗನ ಮಗಳ ಆಕತಿ ಮಾರಿ ನೋಡ್ಕೊಂಡು ಸುಮ್ಮನೆ ಜೀವನ ಪರ್ಯಂತ ಜೀವನ ಹಾಕ್ಬೋದು ನೀನು. ಆ ಕಸವರ್ಗಿ ಕುಟ್ಟ ಯಾಕೆ ಗುದ್ದಾಡಕ್ ಹೋಕ್ಕಿ? ಈಗ ಹೇಳ್ದಂಗಿದ್ರೆ ನೀ ತಪ್ಪಕತ್ ನೋಡಿ ಲಕ್ಷ್ಮಿ, ನಾ ಹೇಳೇನಿ. ಯವ್ವ ಈಗವ ನಾನು ಆಸ್ತಿ ಸಲಿಗೆ ಬಸರಾಗೇನಿ ಅಂತ ಅನ್ಕೊಂತಾನೆ. ಅಲ್ಲ ಹೆಂಗಂತಾನೆ ಲಕ್ಷ್ಮಿ ಯವ್ವ ಅಂತಾನ ಇಲ್ಲ. ನೀನ ಇವನು ಮುಂಗಲ ವಿಚಾರ ಮಾಡಿ ನೀನೂ ಟೆನ್ಷನ್ ತಗೊಳ್ಳೋದಲ್ದ ನಮ್ಮ ತಲೆಗೂ ಹುಳ ಬಿಟ್ಟು ನಮಗೂ ಟೆನ್ಷನ್ ಕೊಡ್ತಿ. ಲಕ್ಷ್ಮಿ ಯಾರು ಹಂಗ ವಿಚಾರ ಮಾಡೋದಿಲ್ಲ. ಒಂದೇಳೆ ಹಂಗ ಮಾಡಿದ್ರು ಬಾಳ ತಲೆ ಕೆಡಿಸ್ಕೋಬೇಡ. ನಾವು ಅದೇವಿಲ್ಲ, ನಾವೆಲ್ಲ ಸುದ್ದು ಮಾಡ್ತೀವಿ. ಒಂದೇಳೆ ಹಂಗ ಅನ್ಕೊಂಡ ಅನ್ಕೋ, ಹೌದಪ್ಪ ನಾವು ಆಸ್ತಿ ಸಲಿಗೆ ಬಸರಾಗೇವಿ ಅಂತ ಹೇಳು. ಕೋರ್ಟ್ ಅದಕ್ಕೆ ಪರಿಹಾರ ಕೊಡಿಸ್ತೈತಿ. ಅವನ್ರಾಗ ಅರ್ಧ ಕೊರದ ಆಸ್ತಿ ಕೊಡ್ತೈತಿ. ಆಸ್ತಿ ತಗೋ, ಮಕ್ಕಳು ಮಾಡ್ಕೋ, ನಮ್ಮ ಕಣ್ಣು ಮುಂದೆ ಆರಾಮಾಗಿರು. ನಿಮ್ಮಪ್ಪ ಒಂದು ಮನೆ ಕೊಡ್ತೇನೆ ನಾನು, ಆ ಮನ್ಯಾಗ ನಿನ್ನ ಮಕ್ಕಳು ಮಗನೋ ಮಗಳು ಕೊಟ್ಟಾಗ ಆರಾಮಾಗಿರು, ನೆಮ್ಮದಿಯಾಗಿರೋ ಜೀವನನ ವಿಚಾರ ಮಾಡಿ ನೀನೇ ಟೆನ್ಷನ್ ಮಾಡ್ಕೊಳಕತ್ತಿ ಅನಿಸ್ತೈತಿ. ಇವಾಗ ನೀ ಅಂತ 12 ವಿಚಾರ ಮಾಡಿ ನನ್ನ ಮುಂದೆ ಹೇಳಿ ನನಗೂ ಟೆನ್ಷನ್ ಕೊಡಬೇಡವಾ ಲಕ್ಷ್ಮಿ. ನೀ ಆರಾಮಾಗಿದ್ದು ಬಿಡು, ನಾ ಎಲ್ಲ ಸುದ್ದು ಮಾಡ್ತೀನಿ ಆತಿಲ್ಲ. ಬಡ ಬಡ ಉಣ್ ನಡಿ, ಅವ್ರು ನಿಮ್ಮ ಅತ್ತೆಯರ ಮನೆ ಕಡೆ ಹೋಗ್ಬರೋಣ. ಪಟ್ಟಣ ಹೋಗು. ಈ ಹುಡುಗಿ ಸಂಬಂಧ ಸಾಕಾತವಾ ನನಗೆ. ಹೋಗು, ಕೈಕಾಲು ಮಾರಿ ತೊಳ್ಕೊಂಡು ಬಾ, ಹೋಗು, ಊಟ ಮಾಡ. ಅವೇನು ಗುಳಿಗೆ ಕೊಟ್ಟಾರ ನೋಡಿ ಡಾಕ್ಟರ್, ಗುಳಿಗೆ ನುಂಗ್ ನಡಿ ಹೋಗ್ಬರನ್. ಒಂದು 70 ಯವ್ವ ಹೋಗಿ ಅಲ್ಲಿ ಹೇಳಬೇಕಂತೇನ ಬೇ? ನೋಡ್ ಲಕ್ಷ್ಮಿ, ಇಂಥ ವಿಚಾರ ಮುಚ್ಚಿಟ್ಕೊಳ್ಳೋ ಅಲ್ಲಿವು. ಇವು ಏನೈತೆ ಕುಲ್ಲಂ ಕುಲ್ಲ ಮಾತಾಡೋದಿರ್ತಾವ. ನೀ ಏನಾರ ಮುಚ್ಚಿಟ್ಕೊಂಡೆ ಅಂದ್ರೆ ನಾಳೆ ಕೋರ್ಟಾಗ ನಿನ್ನ ತಪ್ಪಿಗಸ್ತರಾಗಿ ನಿಲ್ಲಿಸ್ತಾನ. ನನಗೆ ಹೇಳಿಲ್ಲ, ನನಗೆ ಹೇಳ್ಬೇಕಾಗಿತ್ತು, ನನಗೆ ಆಗೇತಿ ಇಲ್ಲ, ನನಗೇನು ಗೊತ್ತು. ನಾನು ನೋಟಿಸ್ ಕಳಿಸಿ ಆಗಲಿ 1 ತಿಂಗಳಾತು 2 ತಿಂಗಳಾತು. ಆಕೆ ಈಗ ಹೇಳಾಕತ್ತಾಳು, ಆಕೆ ನಾನು ಕುಟಾಗಿಲ್ದಾಗ ಇದ್ದ 1.5 ತಿಂಗಳಾತು. ಈ ಥರ ಎಲ್ಲ ಮಾತುಗಳು ಬರಕ್ಕೆ ಚಲೋಕ್ಕವು ಲಕ್ಷ್ಮಿ. ನಾ ಹೇಳತ್ತೀನಿ ಕೇಳು. ಈಗ ನಮ್ದೇನು ಕರ್ತವ್ಯ ಈಗ ಬಂದು ಇನ್ನೂ ನೀವು 1 ವಾರ ಆತನ ಅಟ್ಟ, ಇನ್ನು 1 ವಾರನೂ ಆಗಿಲ್ಲ. ಈಗ ನೀ ಪಟ್ಟಣ ಹೋಗಿ ಹೇಳ್ದಿ, ನೀ ತಪ್ಪದಾಗ ಸಿಗೋದಿಲ್ಲ. ನಾವು ಒಂದು ಕಡೆ ಲಾಯರ್ ಇಡೋನು. ಒಂದು ವೇಳೆ ಸರಿ ಹೋದ ಸರಿ, ಸರಿ ಹೋಗಿಲ್ಲ ಅಂದ್ರೆ ಹೇಳಕತ್ತೀನಿ ನಾ. ಅವಾಗ ಕೊನೆಗೆ ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ಅಟ್ಟ ಹೋಗುತ್ತೆ. ನಾಳೆ ನೀ ಯಾವ್ದು ಹಡಿತೀವಿ ಅದಕ್ಕೆ ಒಂದಿಷ್ಟು ಜೀವನಕ್ಕೆ ಆಧಾರ ಅಂತಂದು ಏನಾರ ಕೊಡಿಸ್ತಾರ ಕೋರ್ಟ್ ಕಡೆಯಿಂದ. ಒಂದು ಹೊಲ ಐತಿ, ಮನಿ ಐತಿ, ಏನಾರ ಕೊಡ್ತಾನೆ ಹೇಳು. ಯಾಕೆ ನೀವು ಒಬ್ಬಕ್ಕೆ ಹೈರಾಣಾಗಿ ಮಕ್ಕಳು ಸಾಕಿ ಟೆನ್ಷನ್ ಮಾಡ್ಕೋತಿ? ನಿಮ್ಮಪ್ಪ ಒಂದು ಮನಿ ಕೊಡ್ತಾನೆ ನಾನು, ಆ ಮನೆಯಾಗಿರು, ಕೊಡೋ ಹೊಲ ಮನಿ ತಗೋ, ದುಡಿಸ್ಕೋ, ತಿನ್ನು, ಏನಿದ್ದ ಊರಾಗ ಮಕ್ಕಳ ಚಂದ ಓದಿಸು, ಬರಸು, ನೆಮ್ಮದಿಯಾಗಿರು. ನೆಮ್ಮದಿಯಾಗಿರೋ ಜೀವನ ಯಾಕೆ ಟೆನ್ಷನ್ ಮಾಡ್ಕೊಂಡು ಕಳೆಯಕತ್ತಿ ನೀನು? ನೋಡವ ನೀನು ಕೊಟ್ಟ ಚಂದ ಬಾಳಿದ ತೀರ್ ಹೋಯ್ತು. ಬಾಳಿಲ್ಲ ಅಂದ್ರೆ ನಿನಗೆ ಮಕ್ಕಳು ಹುಡ್ತಾವ, ಮಕ್ಕಳು ಮಾರಿ ನೋಡ್ಕೊಂಡು ನಮ್ಮ ಕಣ್ಣು ಮುಂದೆ ಇರು. ನಮ್ಮ ಜೀವನ ಇರೋವರೆಗೂ ನಾನು ನಿನಗೆ ಏಟೆಲ್ಲ ಆಸರಕ್ಕೆ ನಾ ಹೋದ್ಮ್ಯಾಗ ಮತ್ತು ನಿಮ್ಮ ಇಚ್ಛಾವ ಏನಾರ ಮಾಡ್ಕೊರಿ. ಒಟ್ಟು ನಾವಿರೋ ಮಟ್ಟ ನಿನಗೇನು ಕಷ್ಟ ಬರ್ದಂಗೆ ನಿನ್ನ ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರ್ತೈತಿ. ಆಗ್ತಿಲ್ಲ, ನಾ ಇದ್ರಿಗೇನು ಹೆಚ್ಚಿಗೆ ನಿನಗೇನು ಹೇಳೋದಿಲ್ಲ. ಇದ್ರ ಮ್ಯಾಗ ನಿನಗೆ ಬಿಟ್ಟಿದ್ದು. ಒಟ್ಟಲ್ಲಿ ಇವತ್ತಂತೂ ಹೋಗಿ ಅವ್ನು ಹೇಳಿ ಬರೋದು, ರಿಪೋರ್ಟ್ ಇಟ್ಕೋ, ಹೋಗಿ ಅವ್ನಿಗೆ ತೋರ್ಸನು, ಹೇಳಿ ಬರೋನು. ಇದ್ರ ಮ್ಯಾಗ ಅವ್ರ ಅವ್ವ ಮಕ್ಕ ಇಬ್ರು ಏನಂತಾರೋ ನೋಡೋಣ. ಆಮೇಲೆ ನೀ ಅಂದಂಗೆ ಬೇರೆ ವಿಚಾರ ಮಾಡೋಣ. ಅಲ್ಲಿ ಹೋಗ್ದಂಗ ಮಾತಾಡ್ದಂಗ ಇಲ್ಲೇ ನೀನು ಊಹಾಪೋಹ ಮಾತು ಮಾತಾಡ್ಬೇಡ. ಹಂಗಾಕತ್ತೇನ ಹಿಂಗಾಕತ್ತೇನ, ಹಂಗಂತಾರನ ಹಿಂಗಂತಾರೇನೋ ಇಂಥವೆಲ್ಲ 12 ವಿಚಾರ ಮಾಡಕ್ ಹೋಗ್ಬೇಡ. ಹೋಗು, ಕೈಕಾಲು ಮಾರಿ ತೊಳ್ಕೊಂಬೋಗಿ ಊಟ ಮಾಡ. ನಿಮ್ಮ ಅಪ್ಪ ಫೋನ್ ಹಚ್ಚಿ ಬರ್ತೀನಿ. ಆತ ಹೋಗೋಣ. ವಾ ಇದೇನು ಟೆನ್ಷನ್ ಪಾರ್ಟಿ ಮಗಳು ಬಿಡ್ತಾವ ನನಗರ. ತಡಿ, ಇವ್ರಿಗೊಂದು ಫೋನ್ ಹಚ್ತೀನಿ. ಸ್ವಲ್ಪ ಸಮಯದ ನಂತರ. ದಾನಮ್ಮ, ದಾನಮ್ಮ, ವಾವ್ ಬರ್ರಿ, ಯಾರು ಒಳಗ ಬಂದು ಬರ್ರಿ. ಏನ್ ಮಾಡತ್ತೇವ ಒಳಗೆ ಸೇರ್ಕೊಂಡು ಬಾರ ಹೊರಗೆ. ಲಕ್ಷ್ಮಿ ಇವನ್ನೆಲ್ಲ ಒಟ್ಟಿ ಹತ್ತಿಟ್ಟು ಬಂದ್ಬಿಡು. ಆ ಬೆಳಗೋವೆಲ್ಲ ಇಷ್ಟಕ್ಕೆ ಹಾಕಿ ಈ ಕಡೆ ತಿಕ್ಕೊಂಡು ಮಾಡಕ್ ಬಂದಾಳ ಅನಿಸ್ತೈತಿ. ಬಾ ಬಾರ ಮದಕ್ಕ, ಬಾರ ಕುಂದ್ರ ಬಾ. ಏನ್ ಮಾಡತ್ತೀರೇವ ಒಳಗೆ ಸೇರ್ಕೊಂಡು ಅಂತದು? ಅಯ್ಯ ಕುಂದ್ರ ಮದಕ್ಕ, ಏನಿಲ್ಲ ಊಟ ಮಾಡಕತ್ತಿದ್ವಾ? ಯಾಕ ಊಟ ಇಷ್ಟ ತಡ ಆತ? ಅಯ್ಯ ಲಕ್ಷ್ಮವ್ವ ಒಂದಿಟ್ಟು ದವಾಖಾನೆ ಕರ್ಕೊಂಡು ಹೋಗಿದ್ನೆ, ಅಲ್ಲಿಂದ ಬಂದಿದ್ದು ಒಂದಿಟ್ಟು ಹೊತ್ತಾತ, ಅದಕ್ಕೆ ಊಟ ಮಾಡಕತ್ತಿದ್ದೆ. ನಿಂದು ಊಟ ಮಾಡಕ್ಕ
ಹ್ಮ್ ಊಟ ಮಾಡ್ಕೊಂಡ ರತ್ನಿ ಹತ್ರ ಬ್ಲೌಸ್ ಹೊಲ್ಯಾಕ ಹಾಕಕ್ ಹೋಗಿದ್ನಿ. ಆಕೆಯಿಂದ ಸುದ್ದಿ ಗೊತ್ತಾತು ಲಕ್ಷ್ಮೋ ಬಂದಾಳ ಅಂತಂದು ಹೇಳಿ. ಅದಕ್ಕೆ ಈಕೇನವ ನನಗೆ ಹೇಳೇ ಇಲ್ಲಲ್ಲ ಅಂತಂದು. ಏನದ ನಮ್ಮ ಲಕ್ಷ್ಮೋ ಬಂದಾಳ ಅಂತ ನೀ ಹೇಳೇ ಇಲ್ಲಲ್ಲ ನನ್ನ ಮುಂದೆ. ಮದಕ್ಕಾಕಿ ಬಂದಾಗಲೇ 3-4 ದಿನ ಆತ. ನಾನು ನಿಮ್ಮ ಮನೆ ಕಡೆ ಬರಾಕ ಆಗಿಲ್ಲ, ಕೆಲಸ ಅದು ಇದು ಹಂಗಾಗಿ ಬರೋಕ್ಕಾಗಲಿಲ್ಲ, ಫೋನು ಹಚ್ಚಕ್ಕಾಗಲಿಲ್ಲ. ನಾನು ನಾಳೆ ಬರಕ್ಕಿದ್ದೆ ನೋಡಿ ನಿಮ್ಮ ಮನೆ ಕಡೆ. ನೀನ ಬಂದು ಚಲೋ ಮಾಡಿದ್ ಬಿಡು. ಏನಂದ್ಲು ರತ್ನಿ ಲಕ್ಷ್ಮಮ್ಮನ ಬಗ್ಗೆ? ಇದು ಲಕ್ಷ್ಮಮ್ಮನ ಬಗ್ಗೆ ಏನಕ್ಕೇನು ಮಾತಾಡಿಲ್ಲ. ನಾನು ಹಿಂಗೆ ಬಂದೇನವ ಒಂದಿಟ್ಟು ಹಿಂಗೆ ದಾನಮ್ಮರ ಮನೆ ಕಡೆಗೆ ಹೋಗಿ ಮನೆಗೆ ಹೋಗ್ತೀನಿ ಅಂದೆ. ಅದಕ್ಕೆ ಆಕೆ ಏನಂದ್ಲು ಲಕ್ಷ್ಮಮ್ಮನು ಬಂದಾಳ ನೋಡ್ಯಕ್ಕ, ಮತ್ತು ಗಂಡನ ಮನೆಯಿಂದ ಮೊನ್ನೆನ ಬಂದಾಳ, ಹಬ್ಬಕ್ಕೆ ಬಂದಿಲ್ಲಲ್ಲ, ಅದಕ್ಕೆ ಏನಾರು ಬಂದಿದ್ದಾಳ ನಾನು ನೋಡ ಅಂತ ಅನ್ನ ಮಾತಾಡ್ಲಷ್ಟೆ, ಮತ್ತೇನು ಅಂದಿಲ್ಲಕ್ಕಿ. ಅದಕ್ಕೆ ನಾನು ಲಕ್ಷ್ಮಮ್ಮನು ಬಂದಾಳ ಅಂದಿದ್ದಕ್ಕೆ ಹಂಗಾರೆ ಯಾಕೆ ಈಗ ಹೇಳಿಲ್ಲಲ್ಲ ನನ್ನ ಮುಂದೆ, ಮತ್ತು ಆಕಿನೂ ನೋಡ್ದಂಗೆ ಆಕತಿ, ಮಾತಾಡ್ಸ್ಕೊಂಡು ಬಂದಂಗೆ ಆಕತಿ ಅಂತೇಳಿ ಬಂದೆ. ಅಲ್ಲ ಬಂದು ಹೇಳ್ಬೇಕಿಲ್ಲ ನೀನು, ಒಂದು ಫೋನಾರ ಹಚ್ಚಬೇಕಿಲ್ಲ, ನಾ ಬರ್ತಿದ್ದೀನಿ ನೋಡಾಕ ಪಾಪ ಹುಡುಗಿನ. ಹಂಗಾರೆ ಏನು ಬೇರೆ ಸುದ್ದಿ ಮಾತಾಡಲಿಲ್ಲ ನಾಕಿ ನಿನ್ನ ಮುಂದೆ? ನಾ ಎಲ್ಲ ಸುದ್ದಿ ಗೊತ್ತಾಗೆ ಬಂದೇನವ ಅಂತ ಅನ್ಕೊಂಡೆ. ಏನ್ ಸುದ್ದಿ? ಹೌದು ಕೇಳದ ಮರ್ತ್ ನೋಡು. ಎದಕ್ಕೆ ಹೋಗಿದ್ರಿ ದವಾಖಾನೆಗೆ? ಏನಾಗಿತ್ತು ಲಕ್ಷ್ಮಿಗೆ? ಏನಾರು ಹೊಡೆದು ಹೆಚ್ಚು ಕಮ್ಮಿ ಮಾಡ್ಯಾನ? ಮತ್ತೆ ಏನಾಗಿಲ್ಲ ಮದಕ್ಕ, ನಾವು ಒಂದ್ಸರಿ ಹೋಗಿ ಹೇಳಿ ಬಂದಾಗಿಂದ ಹೊಡೆಯೋದೇನೋ ಕಮ್ಮಿ ಮಾಡಿದ್ನಂತ. ಇವ ಈಗೇನ ಬೇರೆದ ಸುದ್ದಿ ಅಭಿಷೇಕ್ ಕಳ್ಸನವ. ಇವ ನಮ್ಮಲ್ಲಿ ಸಾಕಾಗೈತಿ ಮದಕ್ಕ. ನನಗರ ಯಾವ್ದಂತ ವಿಚಾರ ಮಾಡೋನು ಬಿಡೋಣ. ಈಗ ನಾನು ವಿಚಾರ ಮಾಡ್ಕೊಂಡು ಕೂತ್ರ ಆ ಹುಡುಗಿನ ಟೆನ್ಷನ್ ಮಾಡ್ಕೊತಂತಂದು ಆಕೆ ಮುಂದೆ ನಾನು ಹೆಚ್ಚು ವಿಚಾರ ಮಾಡೋ ಹಂಗಿಲ್ಲ. ಹಂಗಾಗಿ ಕುಂತೈತಿ. ಏನು ಮಾಡ್ತಿ? ಏನಾತ ಇವ ಆಕೆ ಕುಟ್ಟಾಗ ಬಾಳೋಂಗಿಲ್ಲ ಅಂತೇಳಿ ಡೈವರ್ಸ್ ಕೊಡ್ತೀನಿ ನಿನಗಂತೇಳಿ ಕಳ್ಸಾನ ಮದಕ್ಕ ಆಕಿನ. ಆಕೆ ನೋಡಿದ್ರಿ ಬಸರಾಗ ಇವತ್ತು ದವಾಖಾನಿಗೆ ಹೋಗಿದ್ದ, ಅದಕ್ಕೆ ಹೋಗಿ ಚೆಕ್ ಮಾಡಿಸಿದ್ವಿ. 2.5 ತಿಂಗಳಾಗಿತ್ತು. ಹೌದಾ? ಅಲ್ಲ ಆಕೆ ಬಸರಾಗಿದ್ದೇನೋ ಖುಷಿ ವಿಚಾರನ ಅಲ್ಲ. ಆ ಬಾಡಿಗೆ ಏನು ಬಂದೈತ ಆಕೆಗೆ ಡೈವರ್ಸ್ ಕೊಡೋದು? ಈಕೆಗೆ ಡೈವರ್ಸ್ ಕೊಟ್ಟು ಏನು ಮಾಡ್ತಾನಂತ? ಅದಕ್ಕೆ ಮಾರಿ ಹೆಣ್ಣಾರ ಹತ್ತಾವಂತ ಅದಕ್ಕೆ ಕಸಬಾರಿಗೆಗೆ. ಏನ ಅದಕ್ಕ ಏನು ಹೆಣ್ಣು ಹತ್ತವ ಏನು ಕತ್ತಿನ? ಅವ ನಮ್ಮ ನಾದ್ನಿ ಭಾವದಾನವ, ಭಾಡೆ ಬಿಕ್ಕಿ ಭಾಡೆ ಸಣ್ಣೆ ಆ ಕುಂಟ್ಲೆ ಬಂದು ಈಕಿ ತಿಳಿ ಮಾಡಿ ಹೋಗ್ಯಾರತ್ತ. ಈಕಿ ಅವಂಗೇನ ಇವ ನಮ್ಮ ಮಂಜಾಗ ಸೌಕಾರ ಹುಡುಗಿ ತೋರಿಸ್ತೇನೆ ಅಂತ ಹೇಳಿ ಈಕಿಗೆ ಡೈವರ್ಸ್ ಕೊಡಂಗ ಮಾಡಿ ಇಟ್ಟು ಹೋಗ್ಯ ನೋಡ ಅವ ಕುಂಟ್ಲೆ. ಅವನ ನಮ್ಮ ಲಕ್ಷ್ಮಣ್ ಸರಿ ಹೆಣ್ಣು ಹಡ್ದ ನೋಡು. ಅವ್ನು ಏನು ಚಲೋ ಆಕತ್ತೆ, ಅವ್ನು ಸತ್ಯನಾಸಾಗಿ ಅಳಗು ಹತ್ತತಾನವ. ನಮ್ಮ ಹುಡುಗಿ ಬಾಳೆ ಹಾಳಾಗಕ್ಕ ಬಿಕ್ಕಿ ಭಾಡೆನ ಕಾರಣ ನೋಡ ಹೇಳ್ತೀನಿ ನಾ ಅದಕ್ಕೆ. ಮೊನ್ನೆನ ಬಂದಾನಂತ, ಅವ ಬಂದು ಹೋಗಿ ಮಾರನೇ ದಿನಾನ ಈಕಿನ ಕಳ್ಸಾರತ್ ನೋಡು. ಏನೋ ಸೌಕಾರ ಹುಡುಗಿ ತಂದು ಲಗ್ನ ಮಾಡ್ತಾಳತ್ತಾಕಿ ಹಡಿಬಿಟ್ಟಿ ನಮ್ಮ ನಾದ್ನಿ ಚಿನ್ನಾಲಿ. ಅವನಿಗೇನು ಬಂದಿತ್ತ? ಇದು ಹೊಡಿಲಿ ಬಡಿಲಿ ಎಲ್ಲ ತಡ್ಕೊಂಡು ಏನೋ ಇದ್ದಿದ್ರಾಗ ಜೀವನ ಮಾಡ್ಕೊಂಡು ಹೊಂಟಿತ್ತು. ಇವತ್ತಲ್ಲ ನಾಳೆ ಸುದ್ದಾಕತ್ತೆ ಅನ್ನೋ ಧೈರ್ಯದ ಮ್ಯಾಗ ಇದ್ದೀವಿ. ಇದೇನೇ ಶನಿ ಬಂದಂಗೆ ಬಂದು ಮುರಾಬಟ್ಟಿನ ಮಾಡಿಟ್ಟ ಜೀವನಾನ. ಅದು ಮೊದಲ ಒಂದು ಹಿಂಗಾಗೈತೆ ಅಂತ ಮಾನಸಿಕ ಮಾಡ್ಕೊಂಡಿತ್ತು. ಇದು ಹಿಂಗಾದ್ರೆ ಅದು ಎಷ್ಟು ಟೆನ್ಷನ್ ಮಾಡ್ಕೋಬೇಡ ಹುಡುಗಿ. ಏನು ಮಾಡತ್ತಾಳ ಒಳಗದ? ನಾನು ಕರ್ಕೊಂಡು ಊಟ ಮಾಡಿದೆ. ಗುಳಿಗೆ ತೊಗೊಳೋದಾವು, ಗುಳಿಗೆ ತೊಗೊಳ್ಳೋ ಹಂಗಾರ ಹೊಸ ಬಾಂಡ್ಯಾಗ ಹಿತ್ಲಕ್ಕೆ ಹಾಕಿ ಬಾ ಅಂತಂದು ಹೇಳಿ ಬಂದೆ. ಊಟ ಮಾಡಿದ್ಲು ಈಗಕ್ಕಿನ. ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದೇನು ರಗಡೆ ಟೆನ್ಷನ್ ಮಾಡ್ಕೊಂಡೈತಿ ಹುಡುಗಿ. ಹೇಳಾಕ್ತಿರೋದು ನಾನು ಬೈದು ಜೋರು ಮಾಡಿ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು, ಇದ್ರೆ ಏನು ಹೋದ್ರೆ ಏನು, ಮಕ್ಕಳಾಗತ್ತಾವು, ಮಕ್ಕಳ ಮಾರಿ ನೋಡ್ಕೊಂಡು ಜೀವನ ಮಾಡ್ಬೇಕು ಅಂತೇಳಿ ಅದನ್ನ ಬೈದು ಕರ್ಕೊಂಡು ಉಂಡೇನಿ. ದಾನಮ್ಮ ನಾನು ಅದನ್ನ ಅಂತೇನೆ. ಏನಾರ ಈಕಿ ಅಲ್ಲಿ ಹೋಗಿ ಅವ್ರ ಕುಟಾಗ ಸುಖದಿಂದ ಬಾಳೋದು ಅಟ್ರಾಗೈತಿ. ಅವು ಕುಂತ್ರ ನಿಂತ್ರ ಅವ್ರ ನಿಗ್ರಹನ ಈಕಿ ನೋಡ್ಬೇಕಾಕತಿ. ಬಸರು ಒಂದು ಅದಾಳ, ನೀನು ಕಳ್ಸಾಕೋ ಹೋಗಬೇಡ, ಯಾಕೆ ಕೊಟ್ರೆ ಕೊಟ್ಕೋವಲ್ನಾಕ ಬಿಟ್ರೆ ಬಿಟ್ಕೋವಲ್ನಾಕ. ಈ ಸುದ್ದಿ ಹೇಳಿರನ ಮಂಜಾಗ? ಇನ್ನೂ ಇಲ್ಲ ಮಾಡಕ್ಕ. ಇವತ್ತು ಮುಂಜಾನೆ ಹೋಗಿ ಈಗ ಬಂದು ಕುಂತೆ ಊಟ ಮಾಡಿ. ಇವತ್ತು ಸಂಜಿನಾಗ ಇವ್ರಪ್ಪ ಫೋನ್ ಹಚ್ಚಿ ಹೇಳೇನೆ ಬರ್ತಾನೆ ಅಂದಾನ. ಇವ್ರಪ್ಪ ನಾನು ಈಕಿ ಕರ್ಕೊಂಡು ಹೋಗಿ ಹೇಳ್ತೀವಿ ಏನಂತಾನ ನೋಡೋಣ. ಅವ್ನು ಸರಿ ಹೋದ ಸರಿ ಇದ ಒಂದು ಕಾರಣಕ್ಕೆ ಇಲ್ಲ, ಮತ್ತು ಅವಕ್ಕೆ ಮಂಡ್ ಹಟ್ಟಿ ಅದಾವು. ಇನ್ನೊಂದು ಮಾದಕ್ಕ ನಮ್ಮ ಮಂಜಾನೆ ಹಂಗಾರ ಸುಧಾರಿಸ್ಬಿಡ್ಬೋದು. ಯಾಕೆದಾನು ನಮ್ಮ ನಾದ್ನಿ ಊರು ಹಡಿಬಿಟ್ಟಕ್ಕಿ. ಆಕೆ ಅಂತ ಚಿನ್ನಾಗಿ ನಾ ಜಗತ್ತಿನಾಗ ಇನ್ನೋಬೇಕಿನ್ ನೋಡಿಲ್ಲ. ಕೆಟ್ಟ ಮಂಡು ನೀತು ಸುಳ್ಯದಾಳಕಿ ಹೇಳ್ತೀನಿ ನಾನು ಮಾದಕ್ಕ. ಆ ಹುಡುಗ ಸರಿದಾರಿಗೆ ಹೊಕ್ಕನೆ ಅಂದ್ರೆ ಆಕಿ ಆ ಹುಡುಗನ ಹಾದಿ ಬಿಡಿಸಕ್ಕೆ ಆಕಿ ಹೇಳ್ತೀನಿ. ಒಂದೇಳಿ ಹೆಂಡ್ತಿ ಬೇಕು, ಆಕಿ ಮಕ್ಕಳಾಗತ್ತಾವು, ನನಗೆ ಮಕ್ಕಳು ಬೇಕಂತ ಅವ ಬರಕ್ಕೆ ತಯಾರಾದರೂ ಆಕಿ ಬಿಡುದಿಲ್ಲ ಅವನು, ನನಗೆ ಗೊತ್ತೈತಿ. ಅದು ಕರೆ ಬಿಡು. ಆಕೆ ಚನ್ನಬಸವ ಭಾಳ ನೀಚದಾಳವ ಇವ. ನೀ ಅಂತಿದ್ದಕ್ಕಿ ಬಗ್ಗೆ ಆಕೆ ನೀ ಅಂದಂಗೆ ಭಾಳ ಹೊಲಸು ನೀಚದಾಳಕಿ. ಮಗನ ಬಾಳೆದಕ್ಕಿನ್ನ ಆಕೆ ರೊಕ್ಕ ರೂಪಾಯಿನ ಹೆಚ್ಚಾಗೈತಿ. ಮಾಡಲಿ ರೊಕ್ಕ ರೂಪಾಯಿಕಿನ್ನ ತಂದು ಮಾಡಲಿ, ನಾಳೆ ಉಣ್ತಾಳು ಉಣ್ವಲ್ಲಕ್ಕ. ಏನು ಭಾಳ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ ಬಿಡುದಾನಮ್ಮ. ನೀ ಹೇಳ್ದಂಗೆ ಆಕಿನ ಇಲ್ಲೇ ಇಟ್ಕೊಳ್ಳೋದ ಬೇಸೈತಿ. ಕಣ್ಣು ಮುಂದೆ ಇರ್ತಾಳು, ಬಸರು ಒಂದು ಅದಾಳು. ನೀವೇನು ರಾಜಿ ಮಾಡಿ ಹೊಳ್ಳಕಿನ ಈ ಮನೆ ಹೊಳ್ಳೆ ಆ ಮನೆ ಕಳ್ಸಕ್ಕೆ ಹೋಗಬೇಡ್ರಿ ದಾನಮ್ಮ. ಮತ್ತು ಆಕಿನ ಹೊರಗೆ ಹಾಕೋ ಇದ್ರಾಗ ಏನಾರ ಹೊಡಿತ ಹೆಚ್ಚು ಕಡಿಮೆ ಆಗಿ ಹೊಟ್ಟಿಗಿಟ್ಟು ಹೋದಿತ್ತು, ಮತ್ತಿತ್ತ ಗಂಡನೂ ಇಲ್ಲ ಮಕ್ಕಳನ್ನೂ ಇಲ್ಲ ಹಂಗೆ ಆಕತಿ. ಯಾಕ್ರಿ ಇಲ್ಲೇ ಇದ್ರೆ ಇರುವಲ್ಲಕ್ಕ, ಯಾಕೆ ಡೈವರ್ಸರ ಕೊಟ್ಕೋವಲ್ನಕ, ಯಾಕಿನ ಲಗ್ನ ಮಾಡ್ಕೊಂಡು ಹರಿಗಾಡ್ಕೊಂಡಾರ ಹೋಗುವಲ್ನಕ. ಹೌದಲ್ಲ? ಭಾಳ ಹೆಚ್ಚು ವಾದ ಮಾಡಕ್ಕೆ ಹೋಗಬೇಡ್ರಿ. ಹೇಳಿ ಬರ್ರಿ, ಒಪ್ಪಿದ ಚಂದಾಗಿದ್ದ ಸರಿ, ಇರಲಿಲ್ಲ ಅಂದ್ರೆ ನಿಮ್ಮ ಮಗ ನಿಮ್ಮ ಕುಟ ಕರ್ಕೊಂಡು ಬಂದುಬಿಡ್ರಿ. ಚಲೋ ಆತೀನಿ ನಾನು.
ಇಲ್ಲಿದ್ರ ಜಲ್ ಮುಡಿತೈತೆ ನಾ ಏನ್ ಬಾತ್ ಎದೆ ಕೆಡ್ಸ್ಕೊಂಡಿಲ್ಲ, ನಾನು ಹಂಗ ಅನ್ಕೊಂಡ್ಬಿಟ್ಟೇನಿ. ಹೋಗಿ ಹೇಳೋದು ಸರಿ ಹೊತ್ತು ಸರಿ ಹೋಗ್ಲಿಲ್ಲ ಅಂದ್ರೆ ಹೆಂಗು ಮಕ್ಕಳಾಕತಿ, ಡೈವರ್ಸ್ ಕೊಡ್ತಾನಂತ ಕೋರ್ಟ್ನಾಗ ಅರ್ಧ ಕೊರ ರಾಸಿ ಇಸ್ಕೊಳ್ಳೋದೈತಿ, ನನ್ನ ಮಗಳ ಹೆಸರಲ್ಲಿ ಹಚ್ಚೋದೈತಿ, ಇಲ್ಲಿ ತಂದು ಇಟ್ಕೊಳ್ಳೋದೈತಿ, ನಾ ಒಟ್ಟು ಮಾಡೋದು ಮಕ್ಕಳ ಮಾರಿ ನೋಡ್ಕೊಂಡು ಆರಾಮಾಗಿ ಇರ್ತಾಳ. ನಾನು ಈಗ ತಲೆನೇ ಕೆಡಿಸ್ಕೊಂಡಿಲ್ಲ ಮದಕ್ಕ. ನಾವೇನು ಹಡ್ದೇವಂದ್ರೆ ನಮ್ಮ ಮಕ್ಕಳೇ ನಮ್ಗೇನು ಬಾರ ಆಗುದಿಲ್ಲ. ಕರೆ ಹೇಳ್ಬೇಕಂದ್ರೆ ನಿನಗೆ ಗೊತ್ತಿದ್ದಂಗೆ ಆ ಭಾಡ್ಯಾಗ ಇಕ್ಕಿನ ಕೊಡ ನನ್ನ ಮನಸ್ಸೇ ಇರಲಿಲ್ಲ. ನನ್ನ ಮಗಳು ನನ್ನ ಮನೆಯಾಗ ಇಟ್ಕೊಳ್ಳೋದ ನನ್ನ ಮನಸ್ಸಿತ್ತು. ಕರೆ ಅಂದ್ರೆ ಹಾಗಿದ್ದು ಚಲೋ ಆತು. ಈಗ ಹೆಂಗೂ ಇದೊಂದು ಚಲೋ ಕೆಲಸನ ಆತು. ಆಕೆ ಜೀವನಕ್ಕೆ ಒಂದು ಜೀವ ಆಧಾರ ಆದಂಗೆ ಆತು. ಇನ್ನು ಗಂಡಿಲ್ಲ ಅನ್ನೋ ಟೆನ್ಷನಾರ ಮರಿತೈತಿ, ಮಕ್ಕಳು ಮಾರಿ ನೋಡ್ಕೊಂಡು ಜೀವನಾರು ಮಾಡ್ತಾ ಹೋದಲ್ಲ ಮದಕ್ಕ. ನಾನು ಅದ ಅಂತೆ, ನನಗೂ ಆಕಿ ಹೊಸರಾಗಿದ್ದು ಖುಷಿನ ಆತವ. ಹೆಂಗ ಜೀವನದಾಗ ಯಾವ್ದಾರು ಒಂದು ಕಳ್ಕೊಂಡ್ರೆ ಇನ್ನೊಂದು ದೇವ್ರು ಕೊಟ್ಟಲ್ಲ ಖುಷಿ, ಅದ ಒಂದು ದೊಡ್ಡ ವಿಚಾರ. ಇರ್ಲೆ ಕರಿಯ ನೋಡ್ತೀನಿ. ಏ ಲಕ್ಷ್ಮಿ ಇರ್ಬೇಕು ತಡಿ ಮದಕ್ಕ ಬರ್ತಾ. ಏ ಲಕ್ಷ್ಮವ್ವ, ಲಕ್ಷ್ಮಿ. ಹಾ ಯವ್ವ ಬಂದೆ. ದೊಡ್ಡವ ಆರಾಮದಿಯಾ? ಆರಾಮದೇನಿ. ಕುಂದರ್ ಕೆಳಗೆ ಕುಂದ್ರ ಲಕ್ಷ್ಮಿ. ಆರಾಮದೇವ. ನಿನ್ನ ನೋಡಿ ನನಗೆ ಭಾಳ ಖುಷಿ ಆಯ್ತು. ಏನಾರ ಆಗಲ್ವ, ಜೀವನದಾಗ ಒಂದು ಖುಷಿ ವಿಚಾರ ಅಂತ ಬಂತು. ಇನ್ನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೊಕ್ಕತಿ. ಆರಾಮಾಗಿರು, ಚಂದಕ್ಕೆ ತಿನ್ನು ಉಣ್ಣು, ಯಾವುದು ಟೆನ್ಷನ್ ಇಲ್ದಂಗಿರು. ಭಾಳ ಅಳೋದು ಕರೆಯೋದು ವಿಚಾರ ಮಾಡೋದು ಮಾಡಕ್ಕೋಬೇಡ. ಈ ಹೊತ್ತೇ ನೀ ಭಾಳ ಹೆಚ್ಚು ವಿಚಾರ ಮಾಡಕ್ಕೆ ನೀ ಭಾಳ ಅಳಾಕತ್ತಿ ಅಂದ್ರೆ ಅದರ ಮನಸ್ಸಿನ ಮ್ಯಾಗ ಪರಿಣಾಮ ಬೀರ್ತೈತೆ. ಅದು ಒಳಗಡೆ ಕೂಸಿ ಚಂದ ಬೆಳವಣಿಗೆ ಆಗೋದಿಲ್ಲ. ನೀ ಹಂಗೆ ಭಾಳ ಟೆನ್ಷನ್ ಮಾಡ್ಕೊಂಡು ಭಾಳ ವಿಚಾರ ಮಾಡಕತ್ರೆ. ಚಂದಕ್ಕೆ ತಿನ್ನು ಉಣ್ಣು. ನಿನಗೇನಾರು ತಿನ್ಬೇಕು ಅನ್ಸಿದ್ರೆ ಹೇಳು, ನಾನು ಮಾಡ್ಕೊಂಬಂದು ಕೊಡ್ತೀನಿ. ಆರಾಮಾಗಿ ವಾಕಿಂಗ್ ಮಾಡು. ಏನಾರು ನಿನ್ಗೆ ಬ್ಯಾಸ ಆದ್ರೆ ನಮ್ಮ ಮನೆ ಕಡೆ ಬಾ. ನಿನಗೇನಾರು ಬ್ಯಾಸ ಆತಂದ್ರೆ ಇಲ್ಲ ನಿನ್ಗೆ ಯಾರು ಗೆಳತಿಯರಿದ್ರೆ ಅವ್ರಿಗೆ ಫೋನ್ ಹಚ್ಚಿ ಮಾತಾಡ್ತು ಬಾ. ಇಲ್ಲ ಅಂದ್ರೆ ಒಂದು 2 ಹೆಜ್ಜೆ ಹೊಲದ ಕಡೆ ಹೋಗಿ ಬಾ. ಒಟ್ಟಲ್ಲಿ ನೀನು ಆರಾಮಾಗಿ ಜೀವನ ಮಾಡ್ಬೇಕು ನೋಡು. ಹೇಳ್ತೀನಿ ನಾ, ಭಾಳ ಟೆನ್ಷನ್ ಮಾಡ್ಕೊಂಡು ಇವತ್ತನೇ ಜೀವನ ಮಾಡೋಂಗಿಲ್ಲ. ನಾವೆಲ್ಲ ಅದೀವಿ, ಭಾಳ ತಲೆ ಕೆಡಿಸ್ಕೋಬೇಡ ನೀ. ನಿನ್ನ ಗಂಡು ಒಂದೇ ಇಲ್ಲ ನಿನ್ನ ಜೀವನದಾಗ, ನಾವೆಲ್ಲ ಅದೇವಿಲ್ಲ. ಒಬ್ಬನೇ ಇಲ್ಲ ಅಂತ ಯಾಕೆ ವಿಚಾರ ಮಾಡ್ತಿ? ಇಷ್ಟು ಮಂದಿ ಅದಾರ ನೀನು ಪ್ರೀತಿ ಮಾಡೋರು, ಅದನ್ನು ವಿಚಾರ ಮಾಡಿ. ದೊಡ್ಡ ಅವನು ಆಗಲಕ್ಕೆ ಇದನ್ನ ಹೇಳಾಳು. ನನಗೇನು ಅವ್ರು ಹೊಳ್ಳಿ ಆ ಮನೆಗೆ ಹೋಗ್ಬೇಕನ್ನೋ ಆಸೆನೂ ಇಲ್ಲ ದೊಡ್ಡವ. ಮತ್ತು ಇದನ್ನು ಹೇಳ್ಬೇಕನ್ನೋದು ಇಲ್ಲ ನನಗೆ. ಖರೆ ಅಂದ್ರೆ ನಾನು ಮನಸ್ಸ ಮುರಿದೀನಿ. ನಾನು ನೀ ಅನ್ಕೊಂಡಂಗೆ ಜೀವನ ಮಾಡ್ಬೇಕಂತ ಅನ್ಕೊಂಡೇನಿ. ಅಯ್ಯ ಮಾದಕ್ಕ ಈಗ ಹಿಂಗೆ ಮಾತಾಡಕತ್ತಾಳ. ಅಲ್ಲಿ ದವಾಖಾನ್ಯಾಗ ಎಲ್ಲಿ ತಗಸ್ತೇನೆ ಅಂತ ನನಗೆ ಟೆನ್ಷನ್ ಹತ್ತಿತ್ತು. ಯವ್ವ ಹೇಳ್ಬೇಕು ಬಸರಾದ್ರೆ ಏನು ಮಾಡೋದು ಬೇ, ಹಂಗಾತ್ ಹಿಂಗಾತ ತಲೆ ತಿನ್ನಾಕತ್ತಾಳ. ನನಗೆ ಅಲ್ಲಿ ಬೇಡ ಅಂತ ತಗಸ್ತಾಳ ಅಂತ ನನಗೆ ಎದಿ ಬಾಯಿ ಬಿಟ್ಟಂಗೆ ಆಗೋಗತ್ತೈತಿ. ಯವ್ವ ದೇವ್ರ ರೈದಿಂದ ಅಲ್ಲೇನು ತಗಸ್ತೇನೆ ಗೀಗಿಸ್ತೇನೆ ಅಂತ ಏನೂ ಮಾತಾಡ್ಲಿಲ್ಲ. ಬಂದ್ಲು ಹಂಗೇನಾರ ತಗಸ್ತೇನೆ ಅಂದ್ರೆ ಆಕಿನ ಅಲ್ಲೇ ಕಪ್ಪಳ ಹೊಡೆದು ಕರ್ಕೊಂಡ್ ಬರ್ತಿದ್ದೆ ಮದಕ್ಕನ. ಲಕ್ಷ್ಮಿ ಏನಂತ ಕೆಟ್ಟಕ್ಕೆಲ್ಲ ಒಂದು ಕೂಸಿನ ಕೊಲ್ಲಷ್ಟು ಕೆಟ್ಟಕ್ಕೆಲ್ಲ ಹಂಗೇನು ಅನ್ನಕ್ಕಿಲ್ಲ. ಆಕಿಗೇನು ಹಿಂಗೆ ಡೈವರ್ಸ್ ಕೊಡಾಕತ್ತಾನ. ಈ ಕೂಸಿನ ಆದ್ಮೇಲೆ ನಾ ಹೆಂಗೆ ಸಾಕೋದು, ಇದು ಟೆನ್ಷನ್ನಾಗ ಏನಾರ ಆಕೆ ಹಂಗೆ ಅನ್ಕೊಂಡಿರ್ಬೇಕಟ್ಟ. ಹಂಗೇನು ಕೂಸಿನ ಕೊಲ್ಲಟ್ಟೇನು ಕೆಟ್ಟಕ್ಕೆಲ್ಲ ಹಂಗೇನಾರು ವಿಚಾರ ಮಾಡಿದ್ದೇನಾ ಲಕ್ಷ್ಮಿ? ಹಂಗೇನು ಕೂಸಿನ ತೆಗೆಸಬೇಕು ಅದೆಲ್ಲ ಏನು ವಿಚಾರ ಮಾಡಿದ್ದಿಲ್ಲ ನಾನು. ಆದ್ರೆ ಇವ ಏನಂತ ಅನ್ನೋದು ವಿಚಾರ ಇತ್ತು ನನಗಷ್ಟ ದೊಡ್ಡವ. ಈಗೂ ಅದೇ ಏನಿಲ್ಲ. ಅವು ಹೇಳಾಳು ಅವತ್ತಂದು ಅನ್ಲಿ ಅಂದಂಗಿರ್ಲಿ, ನಾ ಹಡದು ಅವು ಹೇಳ್ದಂಗೆ ಇಲ್ಲೆಲ್ಲರೂ ಇರ್ತಾರೆ, ಚಂದ ಸಾಕಿ ಓದ್ಸೋದು ಬೆಳೆಸೋದ್ರ ಕಡೆ ಗಟ್ಟ ವಿಚಾರ ಮಾಡ್ಬೇಕಂತ ತೀರ್ಮಾನ ಮಾಡೀನಿ ದೊಡ್ಡವನ. ಅದು ಚಲೋ ವಿಚಾರ. ಆತವ ಹಿಂಗೆ ಚಲೋ ವಿಚಾರ ಮಾಡ್ಕೊಂಡಿರ. ನಿನ್ನ ಗಂಡ ಒಬ್ಬನ ಸರಿ ಇಲ್ಲ ಅಂತ ಭಾಳ ವಿಚಾರ ಮಾಡ್ಕೊಂಡು ಕುಂದಿರಬೇಡ. ಎಷ್ಟು ಮಂದಿ ನಿನ್ನ ಕುಟ್ಟಾಗ ಚಲೋ ಅದಾರ ಅನ್ನೋದನ್ನ ವಿಚಾರ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡು, ಚಂದಾಗಿರು. ಆತೊಳದ ನಮ್ಮ ಬರ್ತೀನಿ. ಮತ್ತು ನೀವು ಅಲ್ಲಿ ಹೋಗ್ಬೇಕಂದ್ರೆಲ್ಲ ಹೊತ್ತಾಕೈತಿ, ಅಣ್ಣಾರು ಬರೋ ಹೊತ್ತಾಗೈತೇನ. ಹೋಗಿ ಬರ್ರಿ. ಹೋಗಿ ಬಂದ್ಮೇಲೆ ಮನೆ ಕಡೆ ಬಾ, ಇಲ್ಲ ನಾನಾರ ಬರ್ತೀನಿ. ಬರ್ಲೆ? ಅದಕ್ಕೆ ಇಲ್ಲಾಂದ್ರೆ ಹೋಗಿ ಬಂದ್ಮೇಲೆ ನಾನು ಫೋನ್ ಹಚ್ಚಿ ನಾನ ಬರ್ತೀನಿ. ಆತ ಮಾಡಕ್ಕೆ ಹಚ್ತೀನಿ. ಬರ್ಲ್ಯಾ ಲಕ್ಷ್ಮಿ? ದೊಡ್ಡ ಮಾದ ದೊಡ್ಡ ಎಷ್ಟು ಚಲೋ ಅದಾಳಲ್ಲ ಬಿ. ಆಕೆ ಚಲೋ ಅದಾಳ, ಆಕೆ ಮನಸ್ಸು ಚಲೋ ಐತಿ, ಆಕೆ ಮಕ್ಕಳ ಜೀವನನೂ ಚಲೋ ಆಯ್ತು. ನಾ ಏನು ಕೆಟ್ಟ ವಿಚಾರ ಮಾಡಿದ್ನು, ನಾ ಏನು ಕೆಟ್ಟ ಕೆಲಸ ಮಾಡಿದ್ನು, ನನ್ನ ಮಕ್ಕಳ ಹಣೆ ಬರ ಹಿಂಗಾಗತ್ತೈತಿ. ಆತ ಬಡ ಕೆಲಸ ಮಾಡೋಣ. ಒಟ್ಟು ಮಾರಿ ತೊಳ್ಕೊಂಡು ನಿಮ್ಮ ಅಬ್ಬರ ಹೊತ್ತಾಗೈತಿ. ಒಂದಿಟ್ಟಲ್ಲಿ ನಿಮ್ಮ ಅತ್ತೆ ಮನೆ ಕಡೆ ಹೋಗ್ರು. ನಡಿ.